ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಯೂಟ್ಯೂಬ್ ಚಾನಲ್. ಇವತ್ತು ಹೊನ್ನಾವರ ಟ್ರಿಪ್ ಹೋಗ್ತಾ ಇದ್ದೀವಿ. ಇವತ್ತು ನಾವು ನಿನ್ನೆ ನೈಟೇ ಬಂದು ಶಿವಮೊಗ್ಗದಲ್ಲಿ ನಮ್ಮ ಅಕ್ಕರ ಮನೆ ಇದೆ, ಸೊ ಹಾಗಾಗಿ ಅಲ್ಲೇ ಹಾಲ್ಟ್ ಆಗಿದ್ವಿ. ಅಕ್ಕ ಇದ್ದವರು ಬೆಳಗ್ಗೆ ಬೇಗ ಎದ್ದು ಇಡ್ಲಿ ಮತ್ತು ಸಾಗು ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ನಾವಿಲ್ಲಿ ಆನ್ ದ ವೇ ಹೋಗ್ತಾ ಇಲ್ಲೊಂದು ಪ್ಲೇಸ್ ಚೆನ್ನಾಗಿತ್ತು, ಸೊ ಹಾಗಾಗಿ ಇಲ್ಲಿ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ವಿ. ನನ್ನ ಮಕ್ಕಳು ಟಿಫನ್ ನೀವು ತಿಂದರೂ ಇಡ್ಲಿನ ಅಂದರೆ ನಾಯಿಗೆ ಹಾಕ್ತಿದ್ದಾರೆ ನೋಡಿ. ಅವ್ರಿಗೆ ಪ್ರಾಣಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವುದೇ ಪ್ರಾಣಿ ಕಂಡ್ರೂ ತುಂಬಾ ಲೈಕ್ ಮಾಡ್ತಾರೆ ಅವರು. ಮತ್ತು ಟಿಫನ್ ಎಲ್ಲ ತಿನ್ಕೊಂಡು ಎಲ್ಲ ಹೊರಟ್ವಿ. ಆಮೇಲೆ ಇಲ್ಲಿ ಆನ್ ದ ವೇ ಹೋಗ್ತಾ ನಾವು ಜೋಗ ಫಾಲ್ಸ್ ಸಿಕ್ತು, 2 ಕಿಲೋಮೀಟರ್ ಅಂತ ತೋರಿಸ್ತು. ಸೊ ಹಾಗಾಗಿ ಜೋಗ ಫಾಲ್ಸ್ ಕೂಡ ಹೋದ್ವಿ. ನಾವು ಆ್ಯಕ್ಚುಲಿ ಜೋಗ ಫಾಲ್ಸಿಗೆ ಪ್ಲ್ಯಾನೇ ಮಾಡಿಲ್ಲ. ಹೊನ್ನಾವರ ಮತ್ತು ಮುರುಡೇಶ್ವರ ಆ ಕಡೆ ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ವಿ. ಜೋಗ ಫಾಲ್ಸ್ ಕೂಡ ಇಲ್ಲೇ 2 ಕಿಲೋಮೀಟರ್ಸ್ ಅಂತ ತೋರಿಸ್ತು, ಹಾಗಾಗಿ ಬಂದ್ವಿ. ನೀರು ತುಂಬಾ ಚೆನ್ನಾಗಿ ಹರಿತಿದೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ವಾತಾವರಣ, ಈ ವೆದರು ಅಂತ. ಮತ್ತು ಹಿಂಗೆ ಹೋಗ್ತಾ ಆನ್ ದ ವೇ ಒಂದು ಸೇತುವೆ ಕೂಡ ಸಿಕ್ತು. ನನಗೆ ಸೇತುವೆ ಮೇಲೆ ನಡೆಯೋದು ಅಂದರೆ ತುಂಬಾ ಇಷ್ಟ. ನಮ್ಮ ಹಸ್ಬೆಂಡ್ ಹಂಗೆ ಕಾರ್ ಸ್ವಲ್ಪ ಸೈಡಿಗೆ ಹಾಕಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ 4-5 ಫೋಟೋ ತೆಗೆಸ್ಕೊಂಡೆ. ಮತ್ತು ಹೊನ್ನಾವರಕ್ಕೆ ಹೊರಟ್ವಿ. ಹೊನ್ನಾವರ ಆಗಲೇ ಬಂದೇ ಬಿಡ್ತು ನೋಡಿ, ಇದೆ ಹೊನ್ನಾವರ. ಹೊರಟ್ವಿ ನೋಡಿ, ಬಂದ್ವಿ ಆನ್ ದ ವೇ. ಮತ್ತು ಬೋಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಇದ್ವು. ಅಲ್ಲಿ ಹೋದಾಗೆಲ್ಲ ಬನ್ನಿ ನಮ್ಮ ಬೋಟಿಗೆ ಬನ್ನಿ ಅಂತ ಕರಿತಾಯಿದ್ರು. ನಾವು ಇದು ಲಾಸ್ಟಿಗೆ ಇದೊಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅವರು 1500 ಹೇಳಿದ್ರು 4 ಜನಕ್ಕೆ. ನಾವಿಲ್ಲ ಅಷ್ಟು ಕೊಡೋಲ್ಲ, 1000 ಕೊಡ್ತೀವಿ ಅಂತ ಲಾಸ್ಟಿಗೆ ಮಾತಾಡಿದ್ವಿ. ಅವ್ರು 800 ಕೇಳಿದ್ವಿ ಆ್ಯಕ್ಚುಲಿ. ಅವರು ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಲಾಸ್ಟಿಗೆ 1000ಗೆಲ್ಲ ಒಪ್ಪಿಸಿ ಬಂದ್ವಿ. ಆ್ಯಕ್ಚುಲಿ ನಮಗೆ ಸಿಕ್ತವರು ಬೋಟಿಂಗ್ ಅವರು ತುಂಬಾ ಒಳ್ಳೆ ವ್ಯಕ್ತಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರೇ ಫೋಟೋಸ್ನೆಲ್ಲ ತೆಗೆದಿದ್ರು ನೋಡಿ. ಫೋಟೋ ಪಾಪ ಇವರೇ ನೋಡುತ್ತಾರೆ ಬೋಟಿಂಗು. ಮತ್ತು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಫುಲ್ ಎಂಜಾಯ್ ನೋಡಿ ಪ್ಲೇಸಸ್ ಹೇಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಇಲ್ಲಿ ಕೇರಳ ನ್ಯೂ ಪಾಯಿಂಟು ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ನೋಡಿ. ಎಷ್ಟೊಂದು ಬೋಟಿಂಗ್ಗಳು ಬಂದಿದೆ, ಕ್ರೌಡು ಕೂಡ ಜಾಸ್ತಿ ಇತ್ತು. ಮತ್ತು ಈ ಪ್ಲೇಸಸಲ್ಲಿ ನಿಲ್ಲಿಸ್ತಾರೆ. ನಮಗೇನಾದ್ರು ಕೊಕೋ ಮೆಲನ್ ಮತ್ತು ಕಬ್ಬಿನ ಜ್ಯೂಸು ಎಲ್ಲ ಇತ್ತು. ನಾವು ಕಬ್ಬಿನ ಜ್ಯೂಸು ಮತ್ತು ಕೊಕೋ ಮೆಲನ್ ತುಂಬ ಆರೋಗ್ಯಕ್ಕೆ ತಂಪಂತೆ. ಇದು ಅವರೇ ಮನೇಲೇ ತಯಾರಿಸ್ತಾರಂತೆ. ಅದನ್ನು ಕೂಡ ಒಂದು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು ಟೇಸ್ಟು. ಎಲ್ಲ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಬೋಟಿಂಗ್ ಇದ್ದಾರಲ್ಲ ಆ ಸರ್ ಹೇಳಿದ್ರು ಇಲ್ಲಿ ಹೋಗ್ಬಿಟ್ಟು ಫೋಟೋ ಬೇಕಾದ್ರೆ ತಕ್ಕೊಳ್ಳಿ ಅಂತ. ಇದು ಆ್ಯಕ್ಚುಲಿ ಇದು ಯಾರೋ ಫೋಟೋಶೂಟ್ ಏನೋ ಮಾಡಿಸಿದ್ರು ಅನಿಸುತ್ತೆ ಮೋಸ್ಟ್ಲಿ. ಅವರೇ ಹೇಳಿದ್ರು ಹೋಗಿ ಫೋಟೋ ತಕ್ಕೊಂಬನ್ನಿ ಅಂತ. ಒಂದು 20 ಮಿನಿಟ್ಸು ಅಲ್ಲೇ ಸ್ಟಾಪ್ ಮಾಡೋರು. ನಾವಿಲ್ಲೆಲ್ಲ ಬಂದು ಫೋಟೋಸ್ನೆಲ್ಲ ಚೆನ್ನಾಗಿ ತಕ್ಕೊಂಡ್ವಿ. ತುಂಬಾ ಇಷ್ಟ ಆಯಿತು. ಮತ್ತು ನೋಡಿ ನನ್ನ ಮಕ್ಕಳೆಲ್ಲ ಜೋಕಲ್ಲಿ ಎಲ್ಲ ಆಡ್ತಾಯಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಬೇರೆ ಬೋಟಿಂಗವ್ರು ಯಾರೂ ಬಿಡಲೇ ಇಲ್ಲ ಅಲ್ಲಿ ಫೋಟೋ ತಕ್ಕೊಳಕ್ಕೆ. ನಮಗೆ ಮಾತ್ರ ಅವ್ರು ಬಿಟ್ಟರು. ಅಲ್ಲಿಗೆಲ್ಲ ಫೋಟೋ ಎಲ್ಲ ತಗೊಂಡ್ಬಂದ್ವಿ. ಒಂದು ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಬೋಟಿಂಗ್ ಹೋಗಿದ್ದು. ನಾನು 1 ಅವರ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬಾ ಇಷ್ಟ ಆಯಿತು. ಮತ್ತು ಬೋಟಿಂಗೆಲ್ಲ ಮುಗಿಸಿದ್ವಿ. ಮತ್ತು ಬೋಟಿಂಗೆಲ್ಲ ಮುಗಿದು ಅಲ್ಲೆಲ್ಲ ಅವ್ರಿಗೆಲ್ಲ ನೋಡ್ಬಿಟ್ಟು ಕೇರಳ ನ್ಯೂ ಪಾಯಿಂಟ್ ಎಲ್ಲ ನೋಡಿದ್ವಿ. ಮತ್ತು ನಮ್ಮ ಹೊನ್ನಾವರ ಹೋಗಿ ಊಟ ಮಾಡ್ಕೊಂಡು ಮತ್ತು ಎಕೋ ಬೀಚಿಗೆ ಬಂದ್ವಿ. ಎಕೋ ಬೀಚಲ್ಲಿ ಒಂದು 1/2 ಅವರ್ ಆಟ ಆಡಿದ್ವಿ. ಎಕೋ ಬೀಚ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀರಲ್ಲಿ ಆಟ ಆಡೋದಕ್ಕೆ. ಕ್ರೌಡ್ ಕೂಡ ಚೆನ್ನಾಗಿದ್ದರು. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.